ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಸೋಲಿಸಲು ಕಾಂಗ್ರೆಸ್ ಪಣ ತೊಟ್ಟಿದೆ. ಕುಂದಗೋಳ ಶಿಗ್ಗಾಂವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಪ್ರಚಾರವನ್ನ ಮಾಡಿದ್ದಾರೆ. ನೋಡಿ, ಯತೀಂದ್ರ ಸಿದ್ದರಾಮಯ್ಯನವರು ಆ ಭಾಗದಲ್ಲಿ ಪ್ರಚಾರಕ್ಕಿಳಿದಿದ್ದಾರೆ. ಈಗ ಬಹಳ ಸೀರಿಯಸ್ ಆಗಿ ಕಾಂಗ್ರೆಸ್ ಈ ಚುನಾವಣೆಯನ್ನು ತೆಗೆದುಕೊಂಡಿದೆ. ಮಾಜಿ ಶಾಸಕ ಯತೀಂದ್ರ ಅಸೂಟಿ ಪರವಾಗಿ ಪ್ರಚಾರವನ್ನ ಮಾಡಿದ್ದಾರೆ. ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅವ್ರು ಹೋದ ಕಡೆಯಲ್ಲೆಲ್ಲ. ಯತೀಂದ್ರಗೆ ಅಭೂತಪೂರ್ವವಾದಂತಹ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ವೇಳೆ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಕ್ಷೇತ್ರದ ಜನತೆ ಬದಲಾವಣೆ ಬಯಸಿದ್ದಾರೆ. ಮೋದಿ ಸುಳ್ಳಿಗೆ ಬೇಸತ್ತಿದ್ದಾರೆ. ಯುವ ನಾಯಕನ ಬೆಂಬಲಕ್ಕೆ ಯೂತ್ತು ನಿಂತಿದೆ ಅಂತ ಯತೀಂದ್ರ ವಿಶ್ವಾಸ ಹೊರಹಾಕಿದ್ದಾರೆ. ಜೋಶಿ ಅವರಿಗೆ ಈ ಬಾರಿ ನಾವು ಸೋಲಿನ ರುಚಿ ತೋರಿಸ್ತೀವಿ ಅಂತ ಪಣ ತೊಟ್ಟಿದ್ದಾರೆ. ಎಲ್ಲ ಘಟಾನುಘಟಿ ನಾಯಕರೇ ಈಗ ಧಾರವಾಡದ ಅಖಾಡಕ್ಕಿಳಿದಿದ್ದಾರೆ ಜೋಶಿ ಅವ್ರನ್ನ ಸೋಲಿಸಲಿಕ್ಕೆ. ನಾಯಕರು, ಮುಖಂಡರು, ನನ್ನ ಪ್ರೀತಿಯ ಕಾರ್ಯಕರ್ತರು ಎಲ್ಲರೂ ಕೂಡ ನಮಸ್ಕಾರ. ಹೆಚ್ಚು ಮಾತನಾಡುವಂತದ್ದು ಏನೂ ಇಲ್ಲ. ಈಗಾಗಲೇ ಒಂದು ಸಭೆ ಉದ್ದೇಶ ಎಲ್ಲರೂ ಹೇಳಿದರು. ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಸೋತಿದ್ದೇವೆ. ನಾವು ಯಾರು ಶಾಸಕರಾಗಿ ಆಯ್ಕೆ ಮಾಡಿಕೊಂಡಿಲ್ಲ. ಆದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಅತಿ ಹೆಚ್ಚು ಮತ ಕೊಟ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಅಂತ ತಿಳಿಸ್ಕೊಳ್ಬೇಕು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಉನ್ನತೀಕರಣ ಕೆಲಸ ಮಾಡಬೇಕು. ಮುಂದಿನ 4 ವರ್ಷಗಳು ಕೂಡ ನಾವು ಬಲಿಷ್ಠವಾಗಿ ಸಾಧ್ಯ ಆಗುತ್ತೆ. ಮತ್ತು ಮುಂದಿನ ಚುನಾವಣೆ ವಿಧಾನಸಭಾ ಚುನಾವಣೆ ಕೂಡ ಅಥವಾ ಬೇರೆ ಯಾವ ಸ್ಥಳೀಯ ಚುನಾವಣೆಗಳು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯವರಿಗೆ ಲೋಕಸಭಾ ಸದಸ್ಯರಾದ್ರೆ ಅವರು ಕೂಡ ಕುಂದಗೋಳ ಕ್ಷೇತ್ರದ ಉಸ್ತುವಾರಿ ನೋಡ್ಕೊಳಕ್ಕಾಗತ್ತೆ. ಮತ್ತು ಈ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕಾಗುತ್ತೆ. ಮತ್ತೆ ಈ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಏನೇ ಸಮಸ್ಯೆ ಇತ್ತು ಅಂತ ಬಗೆಹರಿಸಿ ಪಕ್ಷನ ಕಟ್ಟುವಂತ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದಯವಿಟ್ಟು ಈ ಬಾರಿ ಲೋಕಸಭಾ ಚುನಾವಣೆ ನಮ್ಮ ಅಭ್ಯರ್ಥಿನ ಗೆಲ್ಲಿಸಬೇಕು. ಲೋಕಸಭಾ ಚುನಾವಣೆ ಕೂಡ ಬಹಳ ದೊಡ್ಡ ಚುನಾವಣೆ ಇರುತ್ತೆ. ಸುಮಾರು 24 ಲಕ್ಷ ಪಾಪ ನಮ್ಮ ಅಭ್ಯರ್ಥಿ ಬಂದು ಪ್ರತಿಯೊಂದು ಮನೆಗೂ ಹೋಗಿ ಪ್ರಚಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಪ್ರಚಾರ ಮಾಡಬೇಕಾಗಿರೋರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ನಮ್ಮ ಕಾರ್ಯಕರ್ತರು. ಈ ಕಾರ್ಯಕರ್ತರು ಈ ಒಂದು ಯುದ್ಧದಲ್ಲಿ ಕಾಲಾಳಾಗಿ ನೀವು ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಪಕ್ಷ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ ಎಲ್ಲರಿಗೂ ಕೊಟ್ಟಿರಬೇಕು. ಎಲ್ಲ ಮನೆಗೂ ತಲುಪಿಸಿದ್ರಿ ಅಂತ ಭಾವಿಸಿದ್ದಾರೆ. ತಲುಪಿಸಿಲ್ಲ ಅಂತಂದ್ರೆ ದಯವಿಟ್ಟು ಆ ಗ್ಯಾರಂಟಿ ಕಾರ್ಡ್ ನೀವು ಹೋಗಿ ತಲುಪಿಸಬೇಕು. ಯಾಕೆಂತಂದ್ರೆ ಚುನಾವಣೆಯಲ್ಲಿ ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟು ಜನರಿಗೆ ಭರವಸೆ ಕೊಟ್ಟ ಮೇಲೆ ನಾವು ಗ್ಯಾರಂಟಿಗಳನ್ನು ಜಾರಿ ತರ್ತೀವಿ ಅಂತ ಹೇಳಿ ಜನರಿಗೆ 35 ಸೀಟ್ಗಳನ್ನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಅಷ್ಟು ಗ್ಯಾರಂಟಿಗಳನ್ನು ಜಾರಿ ತಂದು ನಾವು ಯಾವತ್ತೂ ಕೂಡ ನುಡಿದಂತೆ ನಡೆಯುವುದು ಅಂತ ಹೇಳಿ ಜನಕ್ಕೆ ಸಾಬೀತು ಮಾಡ್ಕೊಳ್ತೀವಿ. ಹಾಗಾಗಿ ಜನ ನಮ್ಮನ್ನ ನಂಬುತ್ತಾರೆ. ಈ ಗ್ಯಾರಂಟಿ ಕಾರ್ಡ್ ಕೊಟ್ಟು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. ಆ ಕಾರ್ಯಕ್ರಮದಲ್ಲಿ ಅವರು ಆ ಬಗ್ಗೆ ಅರಿವು ಮೂಡಿಸಿ ಆ ಕಾರ್ಯಕ್ರಮಗಳನ್ನ ಜಾರಿ ತರಲಿ ಬರುತ್ತೆ ಕೇಂದ್ರದಲ್ಲಿ ಪಕ್ಷದ ಅಧಿಕಾರಕ್ಕೆ ತಂದ್ರೆ ಅಂತ ಹೇಳಿ ಜನರಿಗೆ ತಿಳಿಸ್ಕೊಟ್ರೆ ಖಂಡಿತ ಜನರು ವೋಟ್ ಹಾಕ್ತಾರೆ. ಅದರೊಳಗೂ ಮಹಿಳೆಯರಂತೂ ಈ ಬಾರಿ ನಮ್ಮ ಪಕ್ಷದ ಬಗ್ಗೆ ಬಹಳಷ್ಟು ಒಲವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಅವರೆಲ್ಲರಿಗೂ ಪ್ರಚಾರ ಮಾಡುವಂತ ಕೆಲಸ ನೀವು ಮಾಡಬೇಕು. ನಮ್ಮ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ ಯಾವ ಕಾರಣದಿಂದ ಸೋತೋ ಅದ್ರ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡಬೇಕು. ಸಿದ್ದರಾಮಯ್ಯ ಅವರು ಕುಂದಗೋಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಅಬ್ಬರದ ಪ್ರಚಾರವನ್ನು ಮಾಡ್ತಾರೆ. ಕೈ ಅಭ್ಯರ್ಥಿ ವಿನೋದ್ ಅಸುಟ್ಟ ಗೆಲುವಿಗೆ ಇಲ್ಲಿಂದ ಶ್ರಮಿಸಿದ್ದಾರೆ. ಅವರೇ ನಮ್ಮ ಜೊತೆ ಇದ್ದಾರೆ. ನಾನು ಮಾತಾಡ್ತೀನಿ. ಸರ್, ಸಂಚಾರ ಮಾಡ್ತೀರಿ, ಯಾವ ರೀತಿ ಇದೆ ಸರ್ ಜನರ ರೆಸ್ಪಾನ್ಸು? ಎಲ್ಲ ಕಡೆ ಜನರು ಬಹಳ ಉತ್ತಮವಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಅದರೊಳಗೂ ಎಸ್ಪೆಷಲಿ ಮಹಿಳೆಯರು ನಾವು ಕೊಟ್ಟಿರುವಂಥ ಗ್ಯಾರಂಟಿ ಸ್ಕೀಮ್ಗಳಿಂದ ಬಹಳಷ್ಟು ಖುಷಿಯಿಂದ ಇದ್ದಾರೆ. ಸೊ ಅವ್ರು ಹೋದ ಕಡೆ ಎಲ್ಲ ನಾವು ರೋಡ್ ಶೋ ಮಾಡಬೇಕಾದ್ರೆ ಅವರೇ ಮನೆಯಿಂದ ಹೊರಗಡೆ ಬರ್ತಾರೆ, ಬಂದು ನಮಗೆ ನಮಸ್ಕಾರ ಮಾಡ್ತಾರೆ, ಮತ್ತು ನಮ್ಮ ಭಾಷಣ ಕೇಳೋದಕ್ಕೂ ಕೂಡ ಬರ್ತಾರೆ. ಸೊ ಹಾಗಾಗಿ ಜನ ಉತ್ತಮವಾಗಿ ಪ್ರತಿಕ್ರಿಯೆ ತೋರಿಸಿದ್ದಾರೆ. ಸೊ ಈ ಬಾರಿ ಗ್ಯಾರಂಟಿ ಸ್ಕೀಮ್ಗಳಿಂದಾಗಿ ನಮಗೆ ಬಹುಮತ ಬರೋ ಸಾಧ್ಯತೆಗಳಿವೆ. ಸರ್, ತಮ್ಮ 2 ವಿಧಾನಸಭಾ ಕ್ಷೇತ್ರ ಜವಾಬ್ದಾರಿ ಕೊಟ್ಟಿದ್ದಾರೆ. ಕುಂದಗೋಳ ಮತ್ತು ಶಿಗ್ಗಾಂವ್ 2 ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಅಧಿಕೃತವಾಗಿ ಯಾವುದು ಜವಾಬ್ದಾರಿ ಕೊಟ್ಟಿಲ್ಲ. ಬಟ್ ನಮ್ಮ ಅಭ್ಯರ್ಥಿ ಎಲ್ಲೆಲ್ಲಿ ಹೋಗಿ ಪ್ರಚಾರ ಮಾಡೋದು ನನ್ನ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಅಲ್ಲೆಲ್ಲ ಹೋಗಿ ಮಾಡ್ತಾ ಇದ್ದೀನಿ. ಕುಂದಗೋಳ ಮತ್ತು ಇವತ್ತು ಹುಬ್ಬಳ್ಳಿ ನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಪ್ರಚಾರ ಮಾಡ್ತಾ ಇದ್ದೀನಿ. ಸರ್, ಒಂದು ಕಡೆ ಯುವಕ ಇದ್ದಾನೆ. ಈ ಯುವಕನ ಕಡೆ ಮತಗಳನ್ನು ಯಾವ ರೀತಿ ವಾಲಿಸ್ತೀರಿ? ಒಂದು ಕಡೆ ಯುವಕರೆಲ್ಲ ಇವತ್ತು ಮೋದಿ ಅನ್ನುವಾಗ ಆ ಮತಗಳನ್ನು ಯಾವ ರೀತಿ ವಾಲಿಸ್ತೀರಿ ಸರ್? ಇಲ್ಲಿ ನಾವು ಹೇಳ್ತಾ ಇದ್ದೀವಿ, ಇವಾಗ 10 ವರ್ಷಗಳಿಂದ ಮೋದಿ ಸರ್ಕಾರದ ವೈಫಲ್ಯಗಳನ್ನು ಜನಕ್ಕೆ ತಿಳಿಸುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಮೋದಿ ಬರೀ ಸೋಷಿಯಲ್ ಮೀಡಿಯಾ ಮೂಲಕ, ಮಾಧ್ಯಮಗಳ ಮೂಲಕ ತಮ್ಮ ಒಂದು ಇಮೇಜ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಹೊರತು ನಿಜವಾದಂಥ ಯಾವುದೇ ಕೆಲಸಗಳನ್ನು ಮಾಡಿಲ್ಲ. ಅದರೊಳಗೂ ಯುವಕರಿಗಂತೂ ಬಹಳಷ್ಟು ಅನ್ಯಾಯ ಆಗಿದೆ. ಇವತ್ತು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ವರ್ಷಕ್ಕೆ ಅಂತ ಹೇಳಿದ್ರು ಯಾವುದು ಉದ್ಯೋಗ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ನೌಕರಿಗಳನ್ನು ಹಾಗೆ ಖಾಲಿ ಬಿಟ್ಟಿದ್ದಾರೆ, ಭರ್ತಿ ಮಾಡಿಲ್ಲ. ಎಲ್ಲ ಸರ್ಕಾರಿ ಸ್ವಾಮ್ಯ ಸಂಸ್ಥೆಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ, ಖಾಸಗೀಕರಣ ಮಾಡ್ತಾರೆ. ಅದರಿಂದ ನೀವು ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಯುವಕರಿಗೆ ಬಹಳಷ್ಟು ಅನ್ಯಾಯ ಆಗಿದೆ. ಅದರಲ್ಲದೆ ಜೊತೆಗೆ ಕೋಮುದ್ವೇಷ ಹರಡಿ ಯುವಕರನ್ನ ಬ್ರೈನ್ ವಾಶ್ ಮಾಡಿ ಅವರು ಕೂಡ ತಮ್ಮ
ಶಿಕ್ಷಣ ಅಥವಾ ಕೆರಿಯರ್ನ ಬಿಟ್ಟು ಈ ರೀತಿ ಕೋಮುದ್ವೇಷಕ್ಕೆ ಬಲಿಯಾಗೋ ರೀತಿ ಮಾಡ್ತಿದ್ದಾರೆ. ಸೊ ಹಾಗಾಗಿ ಯುವಕರಿಗೆ ಬಹಳ ಅನ್ಯಾಯ ಆಗ್ತಿದೆ ಸರ್ಕಾರದಲ್ಲಿ, ಅದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. 1996ರಿಂದ ಇಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ. 1996ರಿಂದ ಆಚೆ ಕಡೆ ನೋಡಿದಾಗ ಈ ಒಂದು ಕ್ಷೇತ್ರ ಬಿಜೆಪಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. ಈಗ ಬಿಜೆಪಿಯ ಭದ್ರಕೋಟೆ ಆಗಿದೆ. ಇದನ್ನು ಯಾವ ರೀತಿ ಈ ಬಾರಿ ಛಿದ್ರ ಮಾಡ್ತೀರಿ? ಇಲ್ಲ, ಈ ಸರಿ ಎಲ್ರಿಗೂ ಕೂಡ ಆಶ್ಚರ್ಯಕರವಾಗುವಂಥ ರೀತಿಯಲ್ಲಿ ನಮಗೆ ಇಲ್ಲಿ ಫಲಿತಾಂಶ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ನಾವು ಹೋದ ಕಡೆ ಎಲ್ಲ ಉತ್ತಮ ರೆಸ್ಪಾನ್ಸ್ ಇದೆ. ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ನಾಯಕರುಗಳು ಕೂಡ ಎಲ್ಲ ಹೇಳ್ತಿದ್ದಾರೆ ಈ ಸರಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಬಹಳ ಟಫ್ ಫೈಟ್ ಕೊಡ್ತಾ ಇದ್ದಾರೆ BJPಗೆ ಅಂತ ಹೇಳಿ. ನಾವು ಗೆಲ್ಲುವಂತಹ ವಿಶ್ವಾಸ ಕೂಡ ನಮಗಿದೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಸರ್? ಹೌದು, ಇಲ್ಲಿನ ಗ್ರೌಂಡ್ ರಿಪೋರ್ಟ್ ನೋಡಿದ್ರೆ ಹಾಗೆ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಬಾರಿ ಅಂತಂದರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದು ಯತೀಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರ್ಗುಪ್ಪ, TV5 ಹುಬ್ಬಳ್ಳಿ.